ನಮ್ಮ ಬೋಳಿ ಮಕ್ಕಳು ಊರಿ ಪಾಕಿಸ್ತಾನದವರು ಬೋಳಿ 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 ಮಕ್ಕಳು. ವಾಟ್ ದಿಸ್ ಬೋಳಿ ಮಗ ಅವನ ಅಜ್ಜಿ. ಆ ಸಾಯಿದ್ ಅಶ್ರಫ್ ಶಾಯಿನ್ ಅಫ್ರಫ್ ಯಾವನ ಹೆಸರು ಅಶ್ರಫ್ ಅವನ ಅಜ್ಜಿ ಏನೋ ಫುಲ್ ಹೆಸರು ಗೊತ್ತಿಲ್ಲ ಒಂದು ಫೈಮ್ ಅಶ್ರಫ್ ಏನೇನು ದೊಡ್ಡ ಇವರೇನು ವಿರಾಟ್ ಕೊಹ್ಲಿ ಏನೋ ನೆನ್ಪಿಟ್ಕೊಳ್ಳೋದಕ್ಕೆ ಫೈಮ್ ಅಶ್ರಫ್ ಏನು ಇಂಡಿಯಾ ಮೇಲೆ ಬಿಟ್ಟಿದ್ದು ಪೋಸ್ಟ್ಗಳಲ್ವಾ ನಮ್ಮದು ಯುದ್ಧದ ಟೀಮಲ್ಲಿ ಇಂಡಿಯಾನ ಟ್ರೋಲ್ ಮಾಡ್ಕೊಂಡು ಇಂಡಿಯಾನ ಹಂಗೆ ಇಂಡಿಯಾ ಅಂತೆಲ್ಲ ತೋರಿಸ್ಕೊಂಡು ಬಿಟ್ಟಿದ್ದೋ ಪೋಸ್ಟು ಮಗಂದು ಬಿಟ್ಟ ಪೋಸ್ಟ್ಗಳನ್ನ ಅವಾಗ ಹೆಂಗೆ ಬೇಕೋ ಹಂಗೆ ಬಿಟ್ಟಿದ್ದ. ಇವಾಗ ನೋಡಪ್ಪ ಅಲ್ಲಿ ಬೌಲಿಂಗ್ ಮಾಡೋಕ್ಕೆ ಎದುರ್ಕೊಂತವನೇ ಅಲ್ಲಿ ಶಿಷ್ಯ ಬೌಲಿಂಗೇ ಮಾಡೋಕ್ಕೆ ಬಂದಿಲ್ಲ ಅಲ್ಲಿ ಯಾಕೊಂಡು ಸರಿಯಾಗಿ ಗುಂಬಿಡ್ತಾರೆ ಅಂತ ಬೌಲಿಂಗ್ ಆಲ್ರೌಂಡ್ರ್ ಅಲ್ವಾ ನೀನು ಬೌಲಿಂಗೇ ಮಾಡಲಿಲ್ಲ ಬಂದ್ಬಿಟ್ಟಿಲ್ಲಿ ಏನಕ್ಕಿದ್ದೆ ಅಲ್ಲಿ ಟೀಮಲ್ಲಿ ಗೊತ್ತೇ ಆಗಲಿಲ್ಲಲ್ಲ ನಮಗೆ ಬ್ಯಾಟಿಂಗು ಕೂಡ ಬಾಟಬಲ್ ಬಂದೆ ತಿರ್ಕೊಂಡು ಬೇರೆ ಹೊಡೆಯೋಕೆ ಹೋಗ್ತಾವನಲ್ಲಿ ಮುಂದೆ ಕೂಡ ಬಿಟ್ಬಿಟ್ಟು ಮುಂದೆನೇ ಹೊಡೆಯಕ್ಕೆ ಬರ್ತಿಲ್ಲ ಅವ್ರು ಟೀಮ್ ಅವ್ರಿಗೆ ನಿಟ್ಟಿಗೆ ಹಿಂದಕ್ಕೆ ಬೇರೆ ಹೊಡೆಯಕ್ಕೆ ಹೋಗ್ತಾರೆ ಕೂತ್ಕೊಂಡು ಕಾಮಿಡಿಗಿರೋ ಇದು ಮ್ಯಾಚ್ ಅಲ್ಲ ಇದು ಕಾಮಿಡಿ ಇದು ಸೀರಿಯಸ್ಲಿ. ವಾರಿಸ್ ಬೋಳಿ ಮಗ ಸತ್ತ ಅನ್ನಿಸ್ಬಿಡ್ತಾನೆ ನನಗೆ ಸಿಂಪಲ್ ಆಗಿ. ಇವತ್ತು ಬಾಯ್ಕಾಟ್ ಅಂತೆಲ್ಲ ಅಂತಿದ್ರಲ್ಲ ನೀವು ನೋಡಬೇಕಾಗಿತ್ತು, ನೀವು ಮ್ಯಾಚ್ನ ನೋಡೋ ಥರ ನೋಡಬಾರ್ದಾಗಿತ್ತು. ಕಾಮಿಡಿ ಹೆಂಗಿರುತ್ತೆ ಇವ್ರದ್ದು ನನ್ನ ಮಕ್ಕಳದು ಪಾಕಿಸ್ತಾನದವ್ರದ್ದು ಅಂತ ನೋಡಬೇಕಿತ್ತು. ಸಖತ್ತಾಗಿತ್ತು ಕಾಮಿಡಿ ಮಾತ್ರ ಮ್ಯಾಚು. ನಮಗೆ ಇಟ್ಸ್ ಅನದರ್ ಹಾಂಗ್ಕಾಂಗೋ ನೇಪಾಳೋ ಇಟ್ಸ್ ಅನದರ್ ಒಮಾನೋ UAE ಅಂತ ಅನ್ಕೊಂತೀವಿ ಅಷ್ಟೇ ಈ ಟೀಮ್ನ. ಇನ್ನೇನಂತ ಹೇಳೋಕ್ಕಾಗುತ್ತೆ ಗುರು, ಯಾವುದೋ ಅಸೋಸಿಯೇಟ್ ನೇಷನ್ಗೆ ಹೊಡೆದಂಗೆ ಐತಲ್ಲಿ ಕಾಂಪಿಟೇಷನ್ ಆದ್ರೆ ಐತಾ ಇಲ್ಲಿ. ಮುಂಚೆ ಆಗಿದ್ರೆ ಇಂಡಿಯಾ ಪಾಕಿಸ್ತಾನ ಅಂತಂದರೆ ಏನೋ ಇರೋದು ಅವನ ಅಜ್ಜಿ ಫೈಟು ನೆಕ್ ಟು ನೆಕ್ಕು ಹಂಗೆ ಹಿಂಗೆ ಅಂತೆಲ್ಲ ಇರೋದು. ಬಟ್ ಇವಾಗೆಲ್ಲ ಎಲ್ಲ ಅಲ್ಲಿ ಅಸೋಸಿಯೇಟ್ ನೇಷನ್ ರೇಂಜಿಗೆ ಬಂದು ಕೂತ್ಕೊಂಡವ್ರು ಇವ್ರ ಮೇಲೆ ನಾವು ಕಾಂಪಿಟೇಷನ್ನು ಬಾಯ್ಕಾಟು ಅದು ನೀವೆಲ್ಲ ಸ್ಟ್ರೈಕ್ ಮಾಡ್ಕೊಂಡು ಕೂತಿದ್ರಲ್ಲ ಬಾಯ್ಕಾಟ್ ಮಾಡಬೇಕು ಅದು ಇದು ಅಂತೆಲ್ಲ. ಇವ್ರ ಮೇಲೆ ಅದು ಅವಶ್ಯಕತೆನಾ? ನಮಗೆ ಮ್ಯಾಚ್ ಮಾಡೋ ಥರ ಇರೋ ಥರ ಕಾಂಪಿಟೇಷನ್ ಮಾಡ್ಬೇಕು ನಾವು. ಬೈಕಾಟು ಅದು ಇದು ಇಲ್ಲ ಅಂತ ಯೋಚನೆ ಮಾಡ್ಬೇಕು ನಾವು. ಇವ್ರು ಯಾರೋ ಅವಾಗೋ ಇವಾಗೋ ಸಿಗೋರು ತಲೆ ಮೇಲೆ ಬಿಟ್ಟು ಪೈಟ್ ಅಂತ ಕಳ್ಸಲ್ಲ ನನ್ನ ಮಕ್ಕಳಿಗೆಲ್ಲ. ನಾವು ಅಲ್ಲಿ ಬೈಕಾಟು ಅದು ದೊಡ್ಡ ಇದನ್ನು ಮಾಡ್ಕೊಂಡಲ್ಲಿ ಸತ್ಯಾಗ್ರಹನ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಅವ್ರ ಮೇಲೆ ತಲೆ ಮೇಲೆ ಬಿಟ್ಟು ಕಳ್ಸೋದಷ್ಟು ಈಗ ಬರೋ ಚಿಕ್ಕ ಮಕ್ಕಳಲ್ಲಿ ಬಂದರೆ ತಲೆಗೆ ಬಿಟ್ಟು ಕಳ್ಸೋದು. ಏನ್ರೋ ಇದು ಮ್ಯಾಚ್ ಸೀರಿಯಸ್ಲಿ ಗುರು. ಇವರು ಟಾಸ್ ಗೆದ್ಬಿಟ್ಟು ಓಕೆ ಬ್ಯಾಟಿಂಗನ್ನು ತೊಗೊಂಡ್ರು, ವಿಕೆಟು ಬ್ಯಾಟಿಂಗ್ ಫ್ರೆಂಡ್ಲಿ ಆಗಿ. ಆ್ಯಕ್ಚುಲಿ ಸುಮಾರು ಸಲ ಮ್ಯಾಚ್ನಲ್ಲಿ ಗೆದ್ದಿರೋದು ಬ್ಯಾಟಿಂಗ್ ಫಸ್ಟ್ ಆರ್ದ್ರೇ ಗೆದ್ದಿರೋದು ದುಬೈ ಸ್ಟೇಡಿಯಮಲ್ಲಿ. ಟಾಸ್ ಏನೋ ಪಕ್ಕ ಅವ್ರ ಕಡೆನೇ ಆಯಿತು. ಟಾಸು ಏನೋ ಆಲೋಚನೆ ಮಾಡ್ಬಿಟ್ಟು ತೊಗೊಂಬಿಟ್ಟವ್ರೆ ಅಂತ ಅಂದ್ಕೊಂಡೆ ನಾನು. ಬಟ್ ಮೊದಲನೇ ಬಾಲೇ ಗೋಲ್ಡನ್ ಡೆಕ್ಕು ಅಲ್ಲಿ ಫಸ್ಟ್ ಬಾಲ್ ವೈಡ್ ಆದಮೇಲೆ ಈ ಕಡೆಯಿಂದ ಹಾರ್ದಿಕ್ ಪಾಂಡ್ಯರು ಫುಲ್ ದಿಲ್ಖುಷ್. ಹೌದು ಹಾರ್ದಿಕ್ ಪಾಂಡ್ಯರು ಸ್ವಲ್ಪ ಇವತ್ತು ಕಾಸ್ಟ್ಲಿ ಆಗೋದು 30+ ಹೊಡಿಸ್ಕೊಂಡಿದ್ರು 3 ಓವರಲ್ಲಿ. ಅವ್ರನ್ನ ಬಿಡ್ತೋ ಅಂತ ನೋಡಿ ಯಾರು ಬಿಂದಾಸ್ ಬೋಲಿಂಗು, ಸೈಕ್ ಬೋಲಿಂಗ್, ಮಸ್ತ್ ಬೋಲಿಂಗ್, ಹೆವಿ ಬೋಲಿಂಗು. ಹೌದು ಹೇಳಿದ್ರಲ್ಲಪ್ಪ ಎಲ್ಲೋದ್ರಪ್ಪ ಅವರೆಲ್ಲ ಎಕ್ಸ್ ಕ್ರಿಕೆಟರ್ಸ್ಗಳು. ಸರ್ಪ್ರೈಸ್ ಮಾಡ್ತೀವಿ ಕಮ್ರಾನ್ ಹಾಕ್ಮೇಲೆ ಬಾರಪ್ಪ ಇಲ್ಲಿ ಮುಂದೆಗಡೆ ಸರ್ಪ್ರೈಸ್ ಮಾಡ್ತೀವಿ. ಇದಾನ ಸರ್ಪ್ರೈಸ್ ಇವ್ರದ್ದು? ಇದೆ ಅಂತ ಕಾಣಿಸುತ್ತೆ ಸರ್ಪ್ರೈಸ್ ಇವ್ರದ್ದು. ಎಷ್ಟು ವರ್ಷಾಗುತ್ತೋ ಅಷ್ಟು ವರ್ಷಾಗಿ ಇವ್ರು ಇವಾಗ ಹೊಡಿತಾರೆ ಇವಾಗ ಸ್ಟ್ರೈಕ್ ರೇಟ್ ಇನ್ಕ್ರೀಸ್ ಆಗುತ್ತೆ ಅಂತ ನಾನು ನೋಡ್ಕೊಂಡು ಕಣ್ಪಿಂಗಿಳಿಸ್ಕೊಂಡು ಕೂತ್ಕೊಂಡಿದ್ರೆ ಇಲ್ಲಿ ODI ಆಡ್ತಾವ್ರು ಇವರಲ್ಲಿ. ODI ಫಾರ್ಮೇಟ್ ಆಡ್ತಾವ್ರಲ್ಲಿ ಟುಕು ಅಂತ ಫರಾನ್. ಹೌದು ಪಾಪ ಅವರು ಹೆಸರುಗಳೇ ಇವ್ರದೆಲ್ಲ ಕನ್ಫ್ಯೂಷನ್. ಹೌದು ಫರಾನೆ 40 ರನ್ ಹೊಡೆದವ್ರೆ, 44 ಬಾಲ್ನ ತಗೊಂಡವ್ರೆ. ಆಯುಬ್ ಅವರು ಬುಮ್ರಾಗೆ 6 ಮೇಲೆ 6 ಸಿಗ್ತಾರೆ ಅಂತ ಯಾರೋ ಒಬ್ಬರು ಹೇಳಿದರು. ಅದೇ ಎಕ್ಸ್ ಕ್ರಿಕೆಟರ್ನೇ ಎಲ್ಗರು. ಆಯುಬು ಫಸ್ಟ್ ಬಾಲ್ನ ಔಟ್ ಆಗಿ ಹೋಗ್ಬಿಟ್ರಲ್ಲ ಅಲ್ಲಿ. ಪಾಪ ಹಾರ್ದಿಕ್ ಪಾಂಡ್ಯ ಹೇಳಬೇಕಿತ್ತು ಅಂತ ಕಾಣಿಸಿದೆ. ಔಟ್ ಮಾಡಿಬಿಡೋ ಗುರು ಬುಮ್ರಾಗ್ ನೆಕ್ಸ್ಟ್ ಓವರ್ ಬರ್ತಾರೆ ಹೆಂಗೆ 6 ಹೊಡಿತಾನೆ ನೋಡೋಣ ಅಂತ ಆಯುಬು. ಕಾಮಿಡಿ ಇವ್ರದಂತೂ. ಹ್ಯಾರಿಸ್ ಅವರು ಏನೋ ಅಗ್ರೆಸಿವ್ ಬ್ಯಾಟ್ರ್ ಅಂತ ಅನ್ಕೊಂತೀವಿ. ಅವರೆಲ್ಲ ಮೇಲ್ಮೇಲೆ ಕೊಡ್ದಿರೋದೆ. ಒಂದು ಮೇಲೂ ಕುಡಿಯೋಕೆ ಹೋಗ್ತಾರೆ, ಇಲ್ಲಾಂದರೆ ತಿರ್ಕೊಂಡು ಹೊಡೆಯೋಕೆ ಹೋಗ್ತಾರೆ, ಹಿಂದಕ್ಕೆ ತಿರ್ಕೊಂಡು ಹೊಡೆಯೋಕೆ ಹೋಗ್ತಾರೆ. ಮುಂದೆನೇ ಹೊಡೆಯೋಕೆ ಬರ್ತಿಲ್ಲ ಬಡ್ಡೆ ತವಕೆ, ಹಿಂದಕ್ಕೆ ಬೇರೆ ಹೊಡೆಯೋಕೆ ಹೋಗ್ತಾವ್ರಲ್ಲಿ. ಮುಂದೆ ರನ್ಸ್ ಗೊತ್ತಿಲ್ಲ ಅಂತ ಹಿಂದಕ್ಕೆ ಹೊಡೆಯೋಕೆ ಹೋಗ್ತಾವ್ರೆ. ಸ್ವೀಪ್ ಬೇರೆ ಮಾಡ್ಯೋಕೆ ಹೋಗ್ತಾವ್ರೆ. ಆ ಸ್ವೀಪ್ ಅನ್ನೋ ಪದದ ಅರ್ಥನಾರು ಗೊತ್ತಾ ಇವರಿಗೆ? ನಿಜ ಅಲ್ಲವರು ಇವತ್ತು ಕಾಮಿಡಿ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಹೌದು ಫರಾನ್ ಅವರು 40 ಹೊಡಿದ್ರು. ಅದನ್ನು ಬಿಡ್ತು ಅಂತಂದರೆ ಕೆಳಗಡೆ ಶಾಹಿನ್ ಶಾ ಅಫ್ರಿದಿ ಒಂದು 33 ರನ್. ಅವ್ರದ್ದು ಆ್ಯಕ್ಚುಲಿ ಸಖತ್ತಾಗಿತ್ತು ಬ್ಯಾಟಿಂಗು, ಬಲಿಷ್ಠವಾಗಿತ್ತು. 4 6ನ ಹೊಡೆದಿದ್ದಾರೆ. ಆ್ಯಕ್ಚುಲಿ ಅವರು 6ಗಳೇ ಜಾಸ್ತಿ ಹೊಡೆದಿರೋದು 4ಗಿಂತ. 7 6 ಹೊಡೆದಿದ್ದಾರೆ. 4 ಅದಕ್ಕಿಂತ ಕಮ್ಮಿ 6 ಹೊಡೆದಿದ್ದಾರೆ ಅಂತ ಕಾಣಿಸುತ್ತೆ ಫೋರ್ಸ್ನ. ಏನು ಹೇಳೋದು ಮಗ, ಶಾಹಿನ್ ಶಾ ಅಫ್ರಿದಿದ್ದು ಒಂದು ಬ್ಯಾಟಿಂಗ್ ಬಿಡ್ತು ಅಂತಂದರೆ ಇನ್ನೇನು ಕೂಡ ಹೇಳ್ಕೊಳ್ಳೋ ಇರಲಿಲ್ಲ ಇವ್ರಲ್ಲಿ. ಅಬ್ಬರ್ಸಿದ್ರು ಬಾಟಮಲ್ಲಿ ಬಂದ್ಬಿಟ್ಟು. ಅವ್ರನ್ನ ಸ್ವಲ್ಪ ಅಪ್ ದ ಆರ್ಡ್ರ್ ಪ್ರಮೋಟ್ ಮಾಡಿರಿ, ಯಾವಾಗಾದ್ರು ಟೀಮ್ನ ಬರ್ತದೆ ಬಾಯಿಗೆ ಸರಿಯಾಗಿ. ಸ್ವಲ್ಪ ನಾಚಿಕೆ ಎಲ್ಲ ಮಾನ ಮರ್ಯಾದೆ ಉಳಿಸ್ಕೊತೀರಾ. ಶಾಹಿನ್ ಶಾ ಅಫ್ರಿದಿನ ಸ್ವಲ್ಪ ಮೇಲ್ಗಡೆ ಕಳಿಸ್ರಿ. ಎಲ್ಲ ನಾವೇ ಹೇಳ್ಕೊಂಡು ಕೊಡ್ಬೇಕು ಅದನ್ನು ಇವ್ರಿಗೆ, ಪಾಕಿಸ್ತಾನದವ್ರಿಗೆ. ಯಾರ್ಯಾರನೋ ಕಳಿಸ್ತಾರೆ ಗುರು ಅಲ್ಲಿ. ಅಶ್ರಫು ಏನು ಆಡ್ತಾನೆ ಅಂತ ಕಳಿಸ್ಬೇಕು ಅಶ್ರಫ್ನ ನೀವು ಮೇಲ್ಗಡೆ ಅಲ್ಲಿ. ಶಾಹಿನ್ ಶಾ ಅಫ್ರಿದಿನೇ ಕಳಿಸ್ಬೋದಾಗಿತ್ತಲ್ಲ ಅಲ್ಲಿ. ಏನು ಇಂಡಿಯಾ ಮೇಲೆ ಪೋಸ್ಟ್ ಹಾಕ್ಬಿಟ್ಟ ಅಂತ ಕಳಿಸ್ಬಿಟ್ರೆ ಮೇಲ್ಗಡೆ ಪ್ರಮೋಟ್ ಮಾಡಿಬಿಟ್ರನ್ನ ಅಲ್ಲಿ ಅಶ್ರಫ್ನ. ಈ ಕಡೆ ಮೊಹಮ್ಮದ್ ನವಾಜು ಜೊತೆಗೆ
ಹಸನ್ ನವಾಜ್ ಇಬ್ಬರು ವಿಕೆಟ್ನ ಎತ್ತಿದ್ದು ಕುಲ್ದೀಪ್ ಯಾದವ್. ಸೊ ಕುಲ್ದೀಪ್ ಯಾದವ್ ಬಿಡಿ ನಾನು ಹೇಳಿದ್ದೆ ಮುಂಚೆನೇ, ಮ್ಯಾಚ್ಗಿಂತ ಮುಂಚೆನೇ ಪಕ್ಕ ಎತ್ತುತ್ತಾರೆ ಗುರು, ಬೇಜಾನ್ ವಿಕೆಟ್ಸ್ ಇವ್ರಿಗೆ ಬೀಳೋದು ಅಂತ. ಹಂಗೆ 3 ವಿಕೆಟ್ ಬಿದ್ದಿದೆ. ಲಾಸ್ಟ್ ಮ್ಯಾಚ್ ಬೇರೆ 4 ವಿಕೆಟು. ಯಾಕೋ ಪ್ಲೇಯರ್ ಆಫ್ ದ ಟೂರ್ನಮೆಂಟು ಆಗುತ್ತಲ್ಲ, ಯಾಕೋ ಡೌಟ್ ಕಾಣಿಸ್ತಿಲ್ಲ. ಇದೇ ಥರ ಏನಾದ್ರು ಕಂಟಿನ್ಯೂ ಫಾರ್ಮ್ ಆಯಿತು ಅಂತ ಅಂದರೆ ಇನ್ನೇನು ಗುರು, ಅಕ್ಷರ್ ಪಟೇಲ್ 2 ವಿಕೆಟ್ ಎತ್ತಿದ್ದು ಅಲ್ಲಿ. ಮಿಡ್ಲ್ ಆರ್ಡ್ರನ್ನ ಪಟ್ಟನಾಗಿ ಎಗರಿಸಿದ್ರು. ಎಲ್ಲರಿಗೂ ಬೌಲಿಂಗ್ ಮಾಡಿದವ್ರಿಗೆಲ್ಲ ವಿಕೆಟ್ ಬಿದ್ದೆ. ವರುಣ್ ಚಕ್ರವರ್ತಿನೂ ಕೂಡ ಅಶ್ರಫ್ ದಿವ್ರೆ ಅಲ್ವಾ ಎತ್ತಿದ್ದು, ತಿರ್ಕೊಂಡು ಬೇರೆ ಕುತ್ಕೊಂಡು ಹೊಡೆಯೋಕೆ ಹೋಗಿ LBW ಹಾಕ್ಕೊಂಡು. ಕಾಮಿಡಿ ಚೆನ್ನಾಗಿತ್ತು ಗುರು ಮ್ಯಾಚು. ಬುಮ್ರಾ ಅವ್ರಿಗೆ 2 ವಿಕೆಟು, ಆಮೇಲೆ ಇನ್ನೇನು ಪಾಂಡ್ಯ ಅವ್ರಿಗೆ 1 ವಿಕೆಟು. ಅಲ್ಲಿ ಅಭಿಷೇಕ್ ಶರ್ಮಾ ಬೇರೆ ಬೌಲಿಂಗ್ ಮಾಡೋರು, ಅವ್ರೊಂದು ಓವರ್ ಹಾಕಿದ್ರು, ವಿಕೆಟ್ ಏನೂ ಬೀಳಲಿಲ್ಲ. ಅವ್ರಿಗೊಂದು ವಿಕೆಟ್ ಬೀಳಬೇಕಾಗಿತ್ತು. ಇನ್ನೊಂದು ವಿಕೆಟ್ ಅದು ಬಿದ್ದುಬಿಟ್ರೋದು ಅಂತ ಕಾಣಿಸ್ತೈತೆ ಅಲ್ಲಿ. ಗುರು ನಿಜಾಲು ಇದು ಸಿಕ್ಕಾಪಟ್ಟೆ ಅಜೀಬ್ ಮ್ಯಾಚು. ನಾವೇನು ಯೋಚನೆ ಮಾಡೋಂಗೇನೇ ಇಲ್ಲ ಈ ಮ್ಯಾಚ್ ಬಗ್ಗೆ. ಜಾಸ್ತಿ ಎಕ್ಸ್ಪ್ಲೈನ್ ಮಾಡಿದ್ರೆ ನಾನು ಚೂತಿ ಆಗೋಗ್ಬಿಡ್ತೀನಿ ಇಲ್ಲ ಅಷ್ಟು ಈ ಮ್ಯಾಚ್ ಬಗ್ಗೆ. ಪಾಕಿಸ್ತಾನದವ್ರ ಮೇಲೆ ಎಕ್ಸ್ಪ್ಲೈನ್ ಮಾಡಿಬಿಟ್ರೆ ಹಂಗೆ ನೋಡಿ ಅವ್ರಿಗೆ ಹೋಗಿತಾ ಇದ್ದೀನಿ. ಇಂಡಿಯಾದವ್ರ ಬಗ್ಗೆ ಹೇಳೋದೆಲ್ಲ ಏನಿಲ್ಲ. ಇಲ್ಲಿ 127 ರನ್ ಇವೆಲ್ಲ ಟಾರ್ಗೆಟ್ ಅಲ್ಲಿ ಇಂಡಿಯಾಗಿರೋಂಥ ಬಲಿಷ್ಠ ಬ್ಯಾಟಿಂಗ್ ಯೂನಿಟಿಗೆ. ಅವ್ರ ಅಭಿಷೇಕ್ ಶರ್ಮಾ ನಾಯಿ ಹೊಡ್ದಂಗೆ ಹೊಡಿತಾ ಇದ್ದಂಗೆ ಪೋಪ್ಲಲ್ಲಿ 30 ರನ್ ಬರ್ತಾ ಇದ್ದಂಗೆ ಅಲ್ಲಿ ಫುಲ್ ಟೋಲ್ ತೊಗೊತಾ ಇದ್ದೆ. ಫಸ್ಟ್ ಓವರೇ ಫುಲ್ ಟೋಲು ಅಲ್ಲಿ, ಫಸ್ಟ್ ಓವರೇ ಬಿಟ್ಟಿಲ್ಲ. ಪೋಪ್ಲಲ್ಲಿ ಯಾವಾಗ 50+ ರನ್ ಬಂತು ಅವಾಗಲೇ ಗೊತ್ತಾಗೋಯ್ತು ಇವರು ಆರಾಮಾಗಿ ಸಲೀಸಾಗಿ ಎತ್ಕೊಂಡು ಹೋಗ್ತಾರೆ ಮ್ಯಾಚ್ನ ಅಂತ. ಸೂರ್ಯಕುಮಾರ್ ಯಾದವ್ ಹೌದು 2 ವಿಕೆಟ್ ಬಿತ್ತು. ಶುಭ್ಮನ್ ಗಿಲ್ ಫ್ರಂಟ್ ಫುಟಲ್ಲಿ ಬಂದ್ಬಿಟ್ಟು ಸ್ಟಂಪ್ ಆದರು. ಸೊ ಆ್ಯಕ್ಚುಲಿ ಅವ್ರಿಗೆ ಕ್ರೆಡಿಟ್ ಕೊಡಬೇಕು ಗುರು, ಪಾಪ ಬೌಲಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಆಯೂಬ್ ಅವರು ಬಿದ್ದಿರೋ 3 ವಿಕೆಟನ್ನು ಕೂಡ ಇಲ್ಲಿ ಆಯೂಬ್ದೇನೆ, ಅದಕ್ಕೆ ಸ್ವಲ್ಪ ಕ್ರೆಡಿಟ್ ಕೊಡಬೇಕು. ಪಾಪ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಶಾಹಿನ್ ಶಾಫ್ ಇದ್ರು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಏನು ಪಾಸಿಟಿವ್ ಏನಿಲ್ಲ ಅಲ್ಲಿ ಫರಾನ್ 44 ಬಾಲಿಗೆ 40 ಹೊಡೆಯೋದು, ಇವೆಲ್ಲ ಏನು ಯೂಸ್ಲೆಸ್ ಥಿಂಗ್ಸ್ ಇವೆಲ್ಲ. ಏನಿಲ್ಲ ಓಡಿ ಆಡ್ತಿದ್ದೀವಿ ನಾವಿಲ್ಲಿ. ಏನವ್ರು ಕಾಂಟ್ರಿಬ್ಯೂಟ್ ಮಾಡಿರೋ 40 ರನ್ನು ಇಲ್ಲ ಅಂತಂದರೆ ಅವ್ರು ಇಷ್ಟು ಹೊಡಿತಾರಿಲ್ಲ, ಅವೆಲ್ಲ ಮ್ಯಾಟ್ರಲ್ಲ. 44 ಬಾಲಿಗೆ 40 ಹೊಡಿತಾರ ಅಂತಂದರೆ ಏನಿದು, ಏನು ಆಟನ ಇದು? ಬುಮ್ರಾ ಹೊಡೆದಿರ್ಬೋದು 2 6 ಅವರು, ಏನು ಆಟನ ಅದು? ಏನಲ್ಲ ಒಂದು 6 ಹೊಡ್ಬಿಡೋದು, 5-6 ಡಾಟ್ ಬಾಲ್ಗಳನ್ನ ಆಡೋದಲ್ಲಿ ಏನು ಆಟನ ಇದು? ಎಷ್ಟು ಡಾಟ್ ಬಾಲ್ ಆಡಿರೋದು ಗುರು ಇವತ್ತು? ಅರ್ಧಕ್ಕಿಂತ ಜಾಸ್ತಿ ಡಾಟ್ ಬಾಲ್ ಆಡಿದ್ದಾರೆ. 11-12 ಓವರ್ ಡಾಟ್ ಬಾಲ್ಗಳನ್ನೇ ಆಡ್ಕೊಂಡಿದ್ದಾರೆ ಇವರು. ಅವ್ರು ಮುಗಿಯೋದಷ್ಟೇ ಇವತ್ತು, ಬೇರೆ ಏನೂ ಇಲ್ಲ. ಇಂಡಿಯಾದ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಂಗೇನೆ ಇಲ್ಲ ಅಲ್ಲಿ. ಸೂರ್ಯಕುಮಾರ್ ಯಾದವ್ 47 ರನ್ನು 6 ಮೇಲೆ 6 ಇಟ್ಬಿಟ್ಟು ಫಿನಿಶ್ ಬೇರೆ ಮಾಡ್ಕೊಂಡು ಕೊಟ್ಟರು. ಶಿವಮ್ ದುಬೆ ಬಂದ್ಬಿಟ್ಟು ಅಲ್ಲಿ ಬಾಟಮಲ್ಲಿ ಫಿನಿಶ್ ಮಾಡ್ಕೊಂಡು ಕೊಡಬೇಕಾಗಿತ್ತು ಅಷ್ಟೇ. ತಿಲಕ್ ವರ್ಮಾ ಔಟ್ ಆದಮೇಲೆ ಬೇರೆ ಏನೂ ಇಲ್ಲ ಅಲ್ಲಿ. ಆರಾಮಾಗಿ ಹೊಡಿತಾರೆ ಅಂತ ಗೊತ್ತಿತ್ತು, ಆರಾಮಾಗಿ ಸಲೀಸಾಗಿನೇ ಹೊಡೆದಿದ್ದಾರೆ. ಇನ್ನು ಅದೇ ಟಾರ್ಗೆಟ್ ಏನಿತ್ತು ಅಂದರೆ ಸ್ವಲ್ಪ ಅಗ್ರೆಸಿವ್ ಆಗಿ ಆಡಿರೋರು. ಟಾರ್ಗೆಟೇ ಇಲ್ವಲ್ಲ ಅಲ್ಲಿ. ಟಾರ್ಗೆಟ್ ಕೊಡೋ ನನ್ನ ಮಕ್ಕಳ ಅಂತ ಕೇಳ್ತೀವಿ ನಾವು ಇಂಡಿಯಾದವರು ಅಷ್ಟೇ. ಇವ್ರೆಂಥ ಕಚಡ ನನ್ನ ಮಕ್ಕಳು ಅಂತಂದರೆ ಏನು ತಲೆಯಲ್ಲಿ ಏನೈತೆ ಅಂತಲೇ ಗೊತ್ತಿಲ್ಲ. ಯಾಕಂತಂದರೆ ಹಸನ್ ನವಾಜು ಕುಲ್ದೀಪ್ ಯಾದವ್ ಅವರು ಕ್ಯಾಚ್ ಬಿಟ್ಟರು. ಅದು ಫುಲ್ ಅಂತ ಡೈವ್ ಹಾಕಿದ್ರು, ಕಾಟನ್ ಬೋಲ್ಡ್ ಆಗ್ತಾಯಿತ್ತು. ಕ್ಯಾಚ್ ಡ್ರಾಪ್ ಆಯಿತು. ಸೊ ಕ್ಯಾಚ್ ಏನೋ ಡ್ರಾಪ್ ಆಯಿತು, ಅದು ಸ್ವಲ್ಪ ಅಲರ್ಟ್ ಆಗಬೇಕು ತಾನೇ. ನೆಕ್ಸ್ಟ್ ಬಾಲ್ ಏನೇ ಮೇಲೆ ಕೊಡೋರೆ, ನೆಕ್ಸ್ಟ್ ಬಾಲ್ ಮೇಲೆ ಕೊಡೋದು ಕ್ಯಾಚ್ ಇಟ್ಕೊಂಡ್ರು. ಆಮೇಲೆ ಅದರ ನೆಕ್ಸ್ಟ್ ಬಾಲ್ ಬಂದ್ಬಿಟ್ಟು ಮತ್ತೆ ಅಲ್ಲಿ ಮೊಹಮ್ಮದ್ ನವಾಜ್ ಔಟಲ್ಲಿ LBW. ಎಂಥ ಗಾಮ್ನನ್ ಮಕ್ಕಳು ಗುರು ಅಂತ ಅನ್ನಿಸ್ಬಿಡ್ತು ನನಗಲ್ಲಿ. ಬಿಡಿ, ಇನ್ನೇನು ಮಾತಾಡೇನು ಪ್ರಯೋಜನ ಇಲ್ಲ ಅಲ್ಲಿ. ನಿಮ್ಗೇನು ಅನ್ನಿಸ್ತು ಇವತ್ತಿನ ಮ್ಯಾಚು? ಕಾಮೆಂಟ್ ಸೆಕ್ಷನಲ್ಲಿ ಆಗಿ ಕಾಮಿಡಿ ಥರ ಇತ್ತು ನನಗೆ. ಬಾ.